ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಬೃಹದೇಶ್ವರ ದೇವಾಲಯವನ್ನು ಕಟ್ಟಿದ ರಾಜ ಯಾರು? ಈ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿದ ರಾಜನ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ರಾಜರಾಜ ಚೋಳ. ರಾಜರಾಜ ಚೋಳ ಏನು ಮಾಡ್ತಾನಂದರೆ ಈ ಬೃಹದೇಶ್ವರ ದೇವಾಲಯವನ್ನು ಕಟ್ಟುತ್ತಾನೆ. ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಅಜಂತ ಮತ್ತು ಎಲ್ಲೋರ ಗುಹೆಗಳು ಯಾವ ಕಾಲಘಟ್ಟವನ್ನು ಪ್ರತಿನಿಧಿಸುತ್ತವೆ? ಇವು ಅಜಂತ ಮತ್ತು ಎಲ್ಲೋರ ಗುಹೆಗಳು ಯಾವ ಕಾಲಘಟ್ಟದಲ್ಲಿ ಕಂಡುಬರ್ತವೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜೈನ ಮತ್ತು ಹಿಂದೂ ಅಂತ ಹೇಳ್ಬೋದು. ಯಾವಾಗ? ಜೈನ ಮತ್ತು ಹಿಂದೂ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ರೈಲು ಯಾನ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಅಂದರೆ ರೈಲ್ವೆ ಪ್ರಾರಂಭವಾಗಿದ್ದು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ನಮ್ಮ ಭಾರತ ದೇಶದ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1853. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ. ಯಾವಾಗ? 1853ರಲ್ಲಿ ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾನಂದರೆ ಈ ರೈಲುವನ್ನು ಪ್ರಾರಂಭ ಮಾಡುತ್ತಾನೆ, ರೈಲು ಯಾನವನ್ನು. ಯಾವಾಗ? 1853ರಲ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಲಘಟ್ಟವನ್ನು ಕೂಡ ಈ ಡಾಲ್ಹೌಸಿ ತರ್ತಾನೆ ಅಂತ ಹೇಳ್ಬೋದು. ಡಾಲ್ಹೌಸಿ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ 1857ರ ಮೊದಲ ಹೋರಾಟದಲ್ಲಿ ಯಾರು ನೇತೃತ್ವ ನೀಡಿದರು? ಅಂದರೆ 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇತೃತ್ವವನ್ನು ವಹಿಸಿದವರು ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮಂಗಲ್ ಪಾಂಡೆ. ಮಂಗಲ್ ಪಾಂಡೆ ಏನು ಮಾಡ್ತಾನಂದರೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ಯಾವಾಗಂದರೆ 1857ರಲ್ಲಿ. ಅದೇ ರೀತಿ ಮುಂದೆ ನೋಡೋದಾದರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ರೀಗುಪ್ತ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತನಾಗಿದ್ದಾನೆ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ನೋಡಿ ಫ್ರೆಂಡ್ಸ್, ಇದು ಹಲವಾರು ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಿದಂಥ ಪ್ರಶ್ನೆಯಾಗಿದೆ ನೋಡಿ. ಯಾವುದು? ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದಕ್ಕೆ ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ರಾಜಕೀಯ ಮತ್ತು ಆಡಳಿತ. ಆಪ್ಷನ್ಸ್ ಬಿ ಸರಿಯಾದ ಉತ್ತರವಾಗಿದೆ ನೋಡಿ. ಕೌಟಿಲ್ಯ ಏನು ಮಾಡ್ತಾನೆ ಅಂದರೆ ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದಂಥ ಕೃತಿಯಾಗಿದೆ ಅಂತ ಹೇಳ್ಬೋದು ನಾವು. ಯಾವುದು? ಅರ್ಥಶಾಸ್ತ್ರ ಕೃತಿ. ಕೌಟಿಲ್ಯನನ್ನು ವಿಷ್ಣುಗುಪ್ತ ಎಂದು ಕೂಡ ಕರೆಯುತ್ತಾರೆ. ಮುಂದೆ ನೋಡೋಣ. ಸಿಂಧು ನದಿಯ ತೀರದಲ್ಲಿ ಹುಟ್ಟಿದ ಪ್ರಾಚೀನ ನಗರವೆಂದರೆ ಅದು ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹರಪ್ಪ ನಾಗರಿಕತೆ ಅಂತ ಹೇಳ್ಬೋದು. ಈ ಸಿಂಧು ನದಿ ತೀರದಲ್ಲಿ ಏನಪ್ಪ ಅಂತಂದರೆ ಈ ಹರಪ್ಪ ನಾಗರಿಕತೆ ಹುಟ್ಟಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡುವುದಾದರೆ ತಬಕಿ ನಾಸಿರಿ ಗ್ರಂಥವನ್ನು ಬರೆದವರು ಯಾರು? ನೋಡಿ ಫ್ರೆಂಡ್ಸ್, ಎಲ್ಲ ಗ್ರಂಥಗಳನ್ನು ಬರೆದ ವ್ಯಕ್ತಿಗಳು ಕೂಡ ಪ್ರಶ್ನೆಯನ್ನು ಕೇಳುತ್ತಾರೆ. ತಬಕಿ ನಾಸಿರಿ ಗ್ರಂಥವನ್ನು ಬರೆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಿನಾಜ್ ಉಸ್ ಸಿರಾಜ್ ಎಂದು ಹೇಳಬಹುದು ನಾವು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ಸ್ ಬಿ, ಮಿನಾಜ್ ಉಸ್ ಸಿರಾಜ್ ಅವರು ಈ ತಬಕಿ ನಾಸಿರಿ ಎಂಬ ಗ್ರಂಥವನ್ನು ಬರೆಯುತ್ತಾನೆ. ಮುಂದೆ ನೋಡುವುದಾದರೆ ಆನೆಕಟ್ಟೆ ನೀರಾವರಿ ಯೋಜನೆ ಜಾರಿ ಮಾಡಿದ ಚಕ್ರವರ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೃಷ್ಣದೇವರಾಯ ಏನು ಮಾಡ್ತಾನಂದರೆ ಈ ಆನೆಕಟ್ಟೆ ನೀರಾವರಿ ಯೋಜನೆಯನ್ನು ಜಾರಿ ಮಾಡಿದಂಥ ಚಕ್ರವರ್ತಿ ಆಗಿದ್ದಾನೆ.
ಮುಂದೆ ನೋಡೋಣ. ಭಾರತದ ಶಕ ಕಾಲಗಣನೆ ಆರಂಭವಾದದ್ದು ಯಾವ ವರ್ಷದಲ್ಲಿ ಅಂತ ಕೇಳಲಾಗಿದೆ. ಶಕ ವರ್ಷ ಆರಂಭವಾದದ್ದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 78 CE ಅಂತ ಹೇಳ್ಬೋದು ನೋಡ್ರಿ. ಶಕ ವರ್ಷ ಆರಂಭವಾಗುತ್ತದೆ. ಕನಿಷ್ಕ ಈ ಶಕ ವರ್ಷವನ್ನು ಆರಂಭ ಮಾಡುತ್ತಾನೆ. ಯಾರು? ಕನಿಷ್ಕ ಏನು ಮಾಡ್ತಾನೆ ಅಂದರೆ ಈ ಶಕ ವರ್ಷವನ್ನು ಆರಂಭವನ್ನು ಮಾಡುತ್ತಾನೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದೆ ನೋಡಿ ಫ್ರೆಂಡ್ಸ್. ಮುಂದೆ ನೋಡೋದಾದರೆ ಆದಿಚಾಣುಲೂರು ಸ್ಥಳವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಈ ಆದಿಚಾಣುಲೂರು ಸ್ಥಳ ಕಂಡು ಬರುತ್ತದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ದಕ್ಷಿಣ ಭಾರತದ ಮೊದಲ ಮಹಿಳಾ ರಾಜನಿಯಾಗಿದ್ದವಳು ಯಾರು? ಅಂದರೆ ದಕ್ಷಿಣ ಭಾರತದಲ್ಲಿ ಮೊದಲ ರಾಣಿಯಾದ ನಾಯಕಿ ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರುದ್ರಮದೇವಿ. ಈ ರುದ್ರಮದೇವಿಯು ದಕ್ಷಿಣ ಭಾರತದ ಮೊದಲ ಮಹಿಳಾ ನಾಯಕಿಯಾಗಿದ್ದಾಳೆ ಅಂತ ಹೇಳ್ಬೋದು ನಾವು. ಮುಂದೆ ನೋಡೋಣ. ಪಲಾಸಿಯ ಅಥವಾ ಪಲಾಸಿಯ ಅನ್ಬೋದು ಅಥವಾ ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಇದು ಕೂಡ ಹಲವಾರು ರೀತಿಯಲ್ಲಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಯಾಗಿದೆ. ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಇದನ್ನು ಕೂಡ ನಂಬರ್ 2 ಕ್ವಶನ್ ಆಗಿ ತೆಗೆದುಕೊಳ್ಳಿ. ಇದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆನ್ಸರ್ ಉತ್ತರವನ್ನು. ಮುಂದೆ ನೋಡೋಣ. ಅಶೋಕನ ಕಲ್ಲು ಶಾಸನಗಳಲ್ಲಿ ಮುಖ್ಯವಾಗಿ ಯಾವ ಭಾಷೆ ಬಳಸಲಾಗಿದೆ? ಅಶೋಕನ ಕಲ್ಲು ಶಾಸನಗಳ ಮೇಲೆ ಯಾವ ಭಾಷೆಯನ್ನು ಬಳಕೆಯನ್ನು ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪ್ರಾಕೃತ ಭಾಷೆ ಅಂತ ಹೇಳ್ಬೋದು. ಪ್ರಾಕೃತ ಭಾಷೆಯಲ್ಲಿ ಏನಪ್ಪ ಅಂತಂದರೆ ಅಶೋಕನ ಶಾಸನಗಳ ಮೇಲೆ ಕೆತ್ತಲಾಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಬಾರ್ಡೋಲಿ ಸತ್ಯಾಗ್ರಹ ಕೊಂಡಾಳಿಯಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಬಾರ್ಡೋಲಿ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ಬಾರ್ಡೋಲಿ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಯಾವಾಗಪ್ಪ ಅಂತಂದರೆ 1928ರಲ್ಲಿ ಯಾರು ವಹಿಸ್ತಾರೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಈ ಬಾರ್ಡೋಲಿ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಮುಂದೆ ನೋಡುವುದಾದರೆ ಮಹಾತ್ಮ ಗಾಂಧೀಜಿಯವರ ಮೊದಲ ವೃತ್ತಿಪರ ಹೋರಾಟವು ಭಾರತದಲ್ಲಿ ಯಾವಾಗ ನಡೆಯಿತು? ಅಂದರೆ ಮಹಾತ್ಮ ಗಾಂಧೀಜಿ ನಮ್ಮ ಭಾರತದಲ್ಲಿ ನಡೆದಂಥ ಮೊದಲನೇ ಹೋರಾಟ ಯಾವುದಂತ ಕೇಳಿದ್ದಾರೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳ್ಬೋದು ನಾವು. ಯಾವಾಗ ನಡೀತದೆ ಅಂದರೆ ಇದು 1917ರಲ್ಲಿ ನಡೆಯುತ್ತದೆ. ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. ಇದರಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ನಡೆದಂಥ ಮೊದಲ ಹೋರಾಟವಾಗಿದೆ ಚಂಪಾರಣ್ಯ ಸತ್ಯಾಗ್ರಹ. ಅದೇ ರೀತಿ ಮುಂದೆ ನೋಡೋಣ. ಕೊನೆಯಾದ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. ಅಂದರೆ ಕೊನೆಯ ಮೊಘಲ್ ಚಕ್ರವರ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಹದ್ದೂರ್ ಶಾ 2 ಸರಿಯಾದ ಉತ್ತರವಾಗಿದೆ. ಮುಂದೆ ನೋಡೋದಾದರೆ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗಾಗಿ ಯಾವ ಯುದ್ಧದಲ್ಲಿ ಜಯಶೀಲನಾದನು? ಅಂದರೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗಲು ಕಾರಣವಾದ ಯುದ್ಧ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಪಾಣಿಪತ್ ಪ್ರಥಮ ಯುದ್ಧ ಅಂತ ಹೇಳ್ಬೋದು. ಅಂದರೆ 1ನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಏನಪ್ಪ ಅಂತಂದರೆ ಜಯಶಾಲಿ ಆಗುತ್ತಾನೆ. ಯಾವುದರಲ್ಲಿ? 1ನೇ ಪಾಣಿಪತ್ ಯುದ್ಧದಲ್ಲಿ. ಅದೇ ರೀತಿ ಮುಂದೆ ನೋಡೋಣ. ಭಾರತದಲ್ಲಿ ಭೀಮ್ಬೆಟ್ಕಾ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ಭೀಮ್ಬೆಟ್ಕಾ ಗುಹೆಗಳು ಕಂಡುಬರುತ್ತವೆ. ಮುಂದೆ ನೋಡುವುದಾದರೆ ಮುಂದಿನ ಪ್ರಶ್ನೆ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ
ಹೆಸರಾದ ನಾಯಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂಥ ನಾಯಕ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದು ಇದು ನಿಮ್ಮ 3ನೇ ಪ್ರಶ್ನೆಯಾಗಿದೆ. ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಅಶೋಕನನ್ನು ಬೌದ್ಧ ಧರ್ಮಕ್ಕೆ ಆಕರ್ಷಿಸಿದ ಯುದ್ಧ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಳಿಂಗ ಯುದ್ಧ. ಕಳಿಂಗ ಯುದ್ಧದ ನಂತರ ಏನಪ್ಪ ಅಂತಂದರೆ ಅಶೋಕನು ಬೌದ್ಧ ಧರ್ಮಕ್ಕೆ ಆಕರ್ಷಣೆ ಆಗೋದಂಥ ಯುದ್ಧವಾಗಿದೆ ಅಂತ ಹೇಳ್ಬೋದು. ಕೊನೆಯದಾಗಿ ಪ್ರಶ್ನೆ ನೋಡೋದಾದರೆ ಹಿಂದೂಸ್ತಾನ್ ರಿಪಬ್ಲಿಕ್ಕನ್ನು ಅಧಿಕೃತವಾಗಿ ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ಇದನ್ನು ಕೂಡ ನಿಮ್ಮ 4ನೇ ಪ್ರಶ್ನೆ ಆಗಿರ್ತದೆ. ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ಇದರ ಉತ್ತರವನ್ನು ಹಾಕಿ ಫ್ರೆಂಡ್ಸ್. ನಿಮಗೇನಾದರೂ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋವನ್ನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಮುಖವಾದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಉತ್ತರಗಳು ಆಗ್ತಿರ್ತೀವಿ, ನೋಡ್ತಾಯಿರಿ. ಇದರ ಟೋಟಲ್ 4 ಪ್ರಶ್ನೆಯನ್ನು ಕೇಳಲಾಗಿದೆ. ಈ 4 ಪ್ರಶ್ನೆಗಳನ್ನು A, B, C, D ಮುಖಾಂತರ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹವನ್ನು ನಮಗೆ ಬೆಂಬಲವನ್ನು ನೀಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್, ಬಾಯ್.